ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ಸುಮ್ಮನೆ ತಿರುಗಾಡಕ್ಕೆ ಹೊಂಟೀನಿ. ಇಲ್ಲಿ ಹಾಸ್ಟೆಲಾಗಿದ್ದೀನಿ. ಈಗ ಹಾಸ್ಟೆಲಾಗ ನಾಷ್ಟ ಮಾಡಿ ಹೊರಗೆ ಸಿಗ್ತೀನಿ. ಬಾಯ್. ಇವಾಗ ಜಸ್ಟ್ ನಾಷ್ಟ ಮಾಡಿ ಹೊರಗೆ ಬಂದ್ವಿ. ಈ ಸದ್ದ ಹೊರಗೆ ಹೋಗ್ಬೇಕು. ಇಲ್ಲಿ ಇದರಿಂದ ಬಸ್ ಬರ್ತದೆ. ಬಸ್ಸಿಂದ ಆ ಕಡೆ ಹೋಗಿ ಅಲ್ಲಿಗೆ ಸಿಗೊಂಬರಿ. ಎಲ್ಲರೂ ನೀವು ಹೇಳ್ತಿದ್ರಿ ಡೈಲಿ ವ್ಲಾಗ್ ಮಾಡು ಚೆಂದ ಆಗ್ತದ ಹಂಗೆ ಅಂತ. ನಾನು ಕಾಲೇಜ್ಗೆ ಹೋಗ್ತೀನಿ. ಡೈಲಿ ವ್ಲಾಗ್ ಮಾಡ್ಬೇಕಂತ ಟೈಮ್ ಸಿಗೋಲ್ಲ. ಇದು ಆಫ್ಟರ್ ಮತ್ತು ಜಾಸ್ತಿ ದಿನ ಆಯಿತು ವ್ಲಾಗೇ ಮಾಡಿಲ್ಲ. ಕಂಟಿನ್ಯೂ ನಾ ಕಾಲೇಜ್ಗೆ ಹೋಗ್ಬೇಕು, ಅಲ್ಲಿ ಅಟೆಂಡೆನ್ಸ್ ಅದು ಇದು ಅಂತೇಳಿ ತಲೆ ಖರಾಬ್ ಮಾಡ್ತಾರೆ ಅವರು. ಅದಕ್ಕೆ ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ಬರ್ತದೆ ಯಾವಾಗರೊಮ್ಮೆ ಇಷ್ಟೇ ಸಪೋರ್ಟ್ ಮಾಡಿರಿ. ಅಲ್ಲಿ ಇಬ್ರಾಹಿಂ ರೋಜಕ್ಕೆ ಹೋಗಿ ಅಲ್ಲಿ ಒಂದು 2-3 ರೀಲ್ಸ್ ಮಾಡ್ಬೇಕನ್ನೋದ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹೋಗಿ ಫಾಲೋ ಮಾಡಿರಿ. ಅಲ್ಲಿ ನಿಮ್ಮ ಸಪೋರ್ಟ್ ತೋರಿಸ್ರಿ. ಇಷ್ಟೇ ನೋಡಿರಿ. ಬರ್ರಿ ಹೊಂಟೀವಿ ಇವಾಗ. ಅಲ್ಲಿ ಹೋಗಿ ನೀವೆಲ್ಲರೂ ಬರೀ ರಿಯಾಕ್ಷನೇ ಕೇಳ್ತೀರಿ. ಹುಡುಗಿಯರು ರಿಯಾಕ್ಷನ್ ಕೊಡ್ರಿ, ಅದಕ್ಕೆ ಸಾಂಗ್ ಕುಂದರ್ಸು ಅಂತೇಳಿ. ನಾ ಹುಡುಗಿಯರು ರಿಯಾಕ್ಷನ್ ತೊಗೊಂಡು ಸಾಂಗ್ ಕುಂದರ್ಸಿದೆ ಅಂದ್ರೆ ಬರೀ ಕಾಪಿ ಕ್ಲೇನಾಗಿ ಬರ್ತಾವೆ. ಕಾಪಿರೇಟೇ, ಬರೀ ಕಾಪಿರೇಟ್. 1 ಸೆಕೆಂಡ್ ಆಗಲ್ಲ ಕಾಪಿರೇಟ್, ಧನ್ನನ ಕಾಪಿರೇಟೇ ಆಗಿಬಿಡ್ತಾರೆ. ಅದಕ್ಕೆ ಸಾಂಗೇನು ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಷ್ಟೊಂದು. ಬಟ್ ನೋಡಮ್ ಬರ್ರಿ, ನಿಮ್ಗೆ ಹೆಚ್ಚಿಂದೇನು. ಈಗ ಜಸ್ಟ್ ಬಸ್ ಇಲ್ಲಿದ್ದ ಸಿಟಿ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿದ್ದ ಸಿಟಿ ಬಸ್ ಸ್ಟ್ಯಾಂಡ್ ಆ ಕಡೆ ನ್ಯೂ ಬಸ್ ಸ್ಟ್ಯಾಂಡ್ ಅಂತ ಹೋಗ್ಬೇಕು. ಅಲ್ಲಿ ಇಬ್ರಾಹಿಂ ರೋಡ್ ಅಲ್ಲಿ ಹೋಗಿ ಸಿಗೋಣ. ಈಗ ಜಸ್ಟ್ ಗಾಂಧಿ ಚೌಕ್ ಬಂದು ನೋಡ್ರಿ. ಈಗ ಗಾಂಧಿ ಚೌಕ್ನಾಗ ಇಲ್ಲಿದ ಮತ್ತೊಂದು ಬಸ್ ಹಿಡ್ಕೋಬೇಕು, ಮತ್ತೊಂದು ಬಸ್ ಹಿಡ್ಕೊಂಡೇ ಹೋಗ್ಬೇಕು. ಈಗ ಬಸ್ ಚೇಂಜ್ ಮಾಡಿಕೊಂಡು ಇವಾಗ ಜಸ್ಟ್ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸ್ಟೇಟ್ ನೋಡಿದ್ರೆ ಅಲ್ಲೇ ಕಾಣ್ತದೆ ಡೈರೆಕ್ಟ್. ಅಲ್ಲೇ ಡೈರೆಕ್ಟ್ ಹೋಗಿ ತೋರಿಸ್ತೀವಿ. ಅಲ್ಲಿ ಹೋಗಿ ಮುಂದೋಗಿ ತೋರಿಸ್ತಾರೆ ನಿಮ್ಗೆ. ಬರ್ರಿ. ಈಗ ಜಸ್ಟ್ ಇಲ್ಲಿ ಎಂಟ್ರಾಗಿವಿ. ಎಂಟ್ರಾಗಿಂದ ಟಿಕೆಟ್ ತೆಗೆದು ಬಂದ್ವಿ. ನೋಡಿ ಫ್ರೆಂಡ್ಸ್, ಟಿಕೆಟ್ ತೊಗೊಂಡಿದ್ದೀವಿ ಇವತ್ತು. ಅದ್ರೊಳಗೆ ಎಂಟ್ರ್ ಆಗ್ತೀವಿ. ಕೊಡ. ಯಾವ ಪಬ್ಲಿಕ್ ಇರಲಿಲ್ಲ. ಗೋಲ್ ಗುಮಾಸ್ ಟೈಪ. ಗೋಲ್ ಗುಮಾಸ್ ಅವತ್ತೂ ಇರಲಿಲ್ಲ. ಬಟ್ ಸಂಡೇ ದಿನ ಫುಲ್ ರಶ್ ಇರ್ತದೆ ಅಲ್ಲಿ. ಇವತ್ತಿಲ್ಲೇನು ಅಷ್ಟೊಂದು ರಶ್ಶೇ ಇಲ್ಲ. ಕುಲ್ಲನೇ ಅದ. ಅವರು ನೋಡ್ತಾರ ಬಂದೀವಿ. ಹಂಗೆ 1-2 ರೀಲ್ಸ್ ಮಾಡ್ಬೇಕಂತ. ಇವನು ರೀಲ್ಸ್ ಸೂಪರ್ ಸ್ಟಾರ್ ಇದ್ದಂಗೆ, ಡಿ ರೋಯ ಅಂತೇಳಿ ಒಂದು ಅಕೌಂಟ. ನೋಡ್ರಿ, ಹೋಗಿ ಸರ್ಚ್ ಮಾಡಿರಿ. ಫಿನಿಷರ್ 03. ಇಂಡಿಯನ್ಗಳಿಗೆ ಬರೀ 25. ಹೊರದೇಶದಿಂದ ಬರ್ತಾರಲ್ಲ ನೋಡೋಕೆ, ಅವ್ರಿಗೆ 300 ರೂಪಾಯಿ ಅದ ಟಿಕೆಟ. ಸರ್ ಹೆಂಗಾರ ಮಾಡಿ ಕರೆಕ್ಟ. ಅಲ್ಲಿ ಮೂಲೆ ಹೋಗಿ ಚಪ್ಪಲ್ ಬಿಡ್ಬೇಕು. ಚಪ್ಪಲ್ ಬಿಟ್ಟು ಒಳಗೆ ಎಂಟ್ರ್ ಆಗ್ಬೇಕು. ಈಗ ಅಲ್ಲಿ ಚಪ್ಪಲ್ ಬಿಡ್ಬೇಕೀಗ. ಚಪ್ಪಲ್ ಬಿಟ್ಟು ಸಿಗ್ತೀವಿ ಬರ್ರಿ. ಚಪ್ಪಲ್ ಬಿಟ್ಟು ಒಳಗೆ ಎಂಟ್ರ್ ಆಗ್ಬೇಕೀಗ. ಇದು ಮೇನ್ ಗೇಟ. ಅದರೊಳಗಿಂದ ಹೋಗ್ಬೇಕು. ಅಂಟು ನೋಡ್ರಿ. ಆಗಿನ ಕಾಲದಾಗೆಲ್ಲ ಎಷ್ಟು ಖತರ್ನಾಕ್ ಕಟ್ಟಾರ. ಈಗಿನ ಕಾಲದಾಗ ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಕಟ್ಟಿದ್ರು ಈ ಥರ ಆಗಲ್ಲ. ಆಗಿನ ಕಾಲದೇ ಬೇರೆ. ಎಲ್ಲ ನೋಡ್ರಿ ಹಿಂದೆ ನೋಡ್ರಿ ಎಷ್ಟು ಖತರ್ನಾಕ. ಆಗಿನ ಕಾಲ ಸ್ಟ್ರಕ್ಚರ.
ಬರ್ರಿ ಒಳಗೆ ಹೋಗಿ ಎಲ್ಲ ತೋರಿಸ್ತಾರೆ ನಿಮ್ಗೆ ಎಲ್ಲ ನಮಗೇನು ಅದ್ರ ಬಗ್ಗೆ ಇಷ್ಟ ಇರೋ ಗೊತ್ತಿಲ್ಲ ಬಟ್ ಹಿಂಗೆ ಕಟ್ಟಾರ ನೋಡಂಬರ್ರಿ ಆಗಿನ ಕಾಲದಾಗ ಯಾವ ಥರ ಏನೇನೇನೋ ಲಿಪಿವು ಕಿಟಕಿ ಯಾವ ಥರ ಮಾಡ್ರೋಡು ಒಳಗೆ ಸಮಾಧಿಗಳದು ಒಳಗೆ ಸಮಾಧಿಗಳದು ಬಾಗಲ್ ಟಚ್ಚರ್ ನೋಡ್ರಿ ಆಗಿನ ಕಾಲದಾಗ ಇವಾಗ ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿದ್ರು ಆ ಥರ ಆಗಲ್ಲ ಅವಾಗ ಅಂಟ್ರು ಅಂದ್ರೆ ಫುಲ್ ಸೈಲೆಂಟ್ ಎಲ್ಲ ಸಮಾಧಿಗಳದಾವ ಇಲ್ಲಿ ಸಮಾಧಿಗಳು ಇಲ್ಲೇನು ಅಷ್ಟೊಂದು ಪಬ್ಲಿಕ್ ಇಲ್ಲ ಪಬ್ಲಿಕ್ ಇದ್ದಾಗ ಬರಬೇಕು ಪಬ್ಲಿಕ್ ಇದ್ದಾಗ ಚೆಂದ ಅನ್ನಿಸ್ತದೆ ಹೊರಗಡೆ ನೋಡ್ಬೋದು ಅಲ್ಲಿ ನೋಡ್ರಿ ಲವರ್ಸ್ ನೋಡ್ರಿ ನಾವು ಸಿಂಗಲ್ಸ್ ಒಳಗೆ ಬಂದೀವಿ ಎಲ್ಲರೂ ಲವರ್ಸ್ ಒಳಗೆ ಬಂದಾರ ನಾವೇ ಸಿಂಗಲ್ ಆಗಿ ಬಂದೀವಿ ನಾವು ಸಿಂಗಲ್ಸ್ ಒಳಗೆ ಇಷ್ಟ ಅದು ಇಲ್ಲೇನಿಲ್ಲ ಆಚೆ ಕಡೆ ಒಂದದ ಇಲ್ಲಿ ಸಮಾಧಿಗಳದ ಅಲ್ಲೊಂದು ಸಮಾಧಿ ಟೈಪ್ ಏನದ ಆ ಸೈಡ ಇಲ್ಲಿ ಮನಾರ್ ಕನ್ನಡ ಮೂವಿಗಳು ಮಾಡ್ಯಾರ ಸಿಕ್ಕಾಕಡೆ ಆಲ್ಮೋಸ್ಟ್ ಜಾಸ್ತಿ ಮೂವೀಸ್ಗಳು ಮಾಡ್ರಿ ಇಲ್ಲೇ ಜಾಸ್ತಿ ಮೂವೀಸ್ ಜಾಸ್ತಿ ಮೂವಿಗಳು ತೆಗೆದಾರೆ ಇಲ್ಲಿ ಫುಲ್ ಫೇಮಸ್ ಬಿಜಾಪುರದ ಇವುಗಳಿಂದ ಫುಲ್ ಫೇಮಸ್ ಇಲ್ಲಿ ಅದೇ ಥರ ಇನ್ನೊಂದು ಅದ ಇಲ್ಲಿ ನೋಡ್ರಿ ಮ್ಯಾಗಿಂದ ಆಗಿನ ಕಾಲದಾಗ ಈ ಥರ ಮಾಡ್ರ ಕಷ್ಟಪಟ್ಟರಾಗ ಈ ಥರ ಸ್ವಚ್ಛ ಭಾರತ್ ಕಾರ್ಯಕ್ರಮ ನಡೆದ ಕಡೆ ಸೈಡ ಸ್ವಚ್ಛ ಭಾರತ ನೋಡಿ ಯಾವ ಥರ ಅನ್ನಿಸ್ತದೆ ಸೀಟ್ ಅಲ್ಲಿ ಕಿಟಕಿ ಟೈಪ್ ಒಂದು ಟೈಮ್ ನಾನು ಇಲ್ಲಿ ಬಂದಿದ್ದೆ ಇಲ್ಲಿ ಕುಂತಿದ್ದೆ ಇನ್ನೊಬ್ಬರ ಜೊತೆ ಕುಂತಿದ್ದೆ ಅವ್ರು ನೋಡಿದವ್ರಿಗೆ ಗೊತ್ತಾಗಿರ್ತದೆ ಅದು ಯಾರ ಜೊತೆ ಕುಂತಿದ್ದೆ ಅನ್ನೋದು ನೋಡ್ರಿ ಲವರ್ಸ್ಗಳು ಏನೇನೇನೇನೇನೇನೋ ಕೆತ್ತಾರ ಇಲ್ಲಿ ತಂಗಿ ಕಿತ್ಕೊಂಡು ಹೋಗ್ಯಾರ ಅಂಥ ಲವರ್ಸ್ಗಳು ಅದಾರ ಇಲ್ಲಿ ಇಷ್ಟೇ ನಾವು ಬಿಜಾಪುರ ಬಂದಿದ್ರ ಇದು ಏನಿಲ್ಲ ಇಲ್ಲಿ ಪಬ್ಲಿಕ್ ಇಲ್ಲಿ ನಿಮ್ಗೆ ರಿಯಾಕ್ಷನ್ ಬೇಕು ಇಲ್ಲಿ ನೋಡಿದ್ರೆ ರಿಯಾಕ್ಷನ್ ಇಲ್ಲ ಪಬ್ಲಿಕ್ ಇಲ್ಲ ಯಾವಾಗ ನೋಡಿದ್ರು ಬರೀ ರಿಯಾಕ್ಷನ್ ಅಂತೀರಿ ಸಾಂಗ್ ಕುಂಡ್ರಸ್ ಅಂತೀರಿ ಡೈಲಿ ಬ್ಲಾಗ್ ಮಾಡಂತೀರಿ ನಮ್ಮದು ಸ್ವಲ್ಪ ಅರ್ಥ ಮಾಡ್ಕೊಡಿ ಡೈಲಿ ಬ್ಲಾಗ್ ಮಾಡೋದಾಗಲ್ಲ ಕಾಲೇಜ್ ಕೂತೀವಿ ಅಟೆಂಡೆನ್ಸ್ ಕೇಳ್ತಾರೆ ಅಲ್ಲಿ ನೋಡ್ರಿ ಅವ ಟಿಕೆಟ್ ಬೆಳೆಸ್ಯಾನ ನಂಬರ ಕೊಂಟಾನ ಎಲ್ಲ ಹೈರಾಣದ್ರಿ ನಮ್ಮದು ಕಾಲೇಜ್ ಇಲ್ಲಂದ್ರೆ ನಡೀತಿತ್ತು ಡೈಲಿ ತಿರುಗಾಡಿ ಅಲ್ಲಿ ಇಲ್ಲಿ ತಿರುಗಾಡಿ ನಿಮ್ಗೆ ಬ್ಲಾಗ್ ಮಾಡಿ ಕೊಡ್ತಿದ್ದೆ ಬಟ್ ಏನು ಮಾಡಲಿ ಕಾಲೇಜ್ ಅದ ಕಾಲೇಜ್ಗೆ ಹೋಗ್ಬೇಕು ನಾನು ಅಟೆಂಡೆನ್ಸ್ ಅದ ನಮ್ದು ಇದು ನನ್ನ ಫ್ಯಾಷನ ಬ್ಲಾಗ್ ಮಾಡ್ಬೇಕು ಅನ್ನೋದು ಅದನ್ನು ಮಾಡಬೇಕು ನೋಡ್ರಿ ಇಷ್ಟೇ ಊರು ಬಿಟ್ಟು ಟೂರಿಗೆ ಬಂದು ಕಾಲೇಜ್ ಕತ್ತೇಳಿ ಬಂದು ಬ್ಲಾಗ್ ಮಾಡಕತ್ತೀವಿ ಮನೆಯವರು ನೋಡ್ತಾರೆ ಅವ್ರಿಗೆ ಗೊತ್ತಾಗಬೇಕು ನಾವು ಕಾಲೇಜ್ ಬಿಟ್ಟು ಹೋಗಲ್ಲ ಸಂಡೇ ಇದ್ದಾಗ ಇಲ್ಲಾಂದ್ರೆ ಹಾಲಿಡೇ ಇದ್ದಾಗ ಅಷ್ಟೇ ಬ್ಲಾಗ್ ಮಾಡೋಕೆ ಅಲ್ಲಿ ಹೋಗ್ತೀವಿ
ನೋಡ್ರಿ ನಿಮ್ಮ ಸಹಕಾರ ಇರಲಿ, ಸಪೋರ್ಟ್ ಇರಲಿ. ಈ ಕಡೆ ಎಲ್ಲ ಪಬ್ಲಿಕ್ ಅದ, ಪಬ್ಲಿಕ್ ಪಾಪಕ್ಕೆ ಪರೀಕ್ಷೆ ಅಂತಲ್ಲ ಆ ಥರ ಗ್ರೂಪ್ ಬಂದವ್ರದ್ದು ನೋಡ್ರಿ. ಅವ್ರ ಹಿಂದೆ ಸೈಡಲ್ಲಿ ಫುಲ್ಲ ಇಲ್ಲಿ ಬೆಂಗ್ಳೂರು ಟೈಪ್ ಇಲ್ಲ. ಅಲ್ಲಿ ಹೋಗಿ ಅವರು ಆ ಥರ ಮಾತಾಡೋಕೆ, ಅವ್ರು ರೆಸ್ಪಾನ್ಸ್ ತೊಗೊಳಕ್ಕೆ ಬೆಂಗ್ಳೂರ್ದಾಗ ಏನೋ ಅಂದ್ಕೊಳ್ಳಲ್ಲ, ಮಾತಾಡ್ತಾರೆ ಅವರು. ಇಲ್ಲಿ ಹಂಗಿಲ್ಲ, ಮಾತಾಡಿದ್ರೆ ಬರ್ತವೆ ಮೇಲೆ. ಹಂಗದ ನೋಡ್ರಿಪ್ಪ. ಉತ್ತರ ಕರ್ನಾಟಕ ಬಾ ನಮ್ಮದು. ಇಲ್ಲೆಲ್ಲ ನಡೆಯಲ್ಲ ಆ ಥರ, ಹೆಣ್ಮಕ್ಳು ಇರಲ್ಲ. ಇಲ್ಲಿ ಮಾತಾಡಿದ್ರೆ ನಡಿತೇವೆ ಮೆಟ್ಟು ಅಂತ ಹಂಗದ. ಮಾತಾಡ್ಸ ಬಿಡ್ರಿ, ಕ್ಯಾಮ್ರಾ ಹಿಡ್ಕೊಂಡು ಹೋಗಪ್ಲಿಲ್ಲ. ಎಲ್ಲ ಫೋಟೋಶೂಟ್ ನೋಡ್ದಾವೆ ಇಲ್ಲಿ. ಇಲ್ಲಿ ಹುಡುಗಿಯರು ಅತರಂಗಿ ಪತರಂಗಿ ಥರ ಫೋಟೋ ತಗೊಳಕತ್ತಾರ. ತೆಳಗೆ ಬೀಳಂಗ ಏನೇನ ಮಾಡಂಗ ಬಾ ಖತರ್ನಾಕ್ ಫೋಟೋ ತಗೊಳಕತ್ತಾರ. ನೋಡ್ಬೋದು ನೀವೇ, ಕೈ ಮಾಡಿ ಕಾಲ್ ಮಾಡಿ ಅವೆಲ್ಲ. ಸಿಂಗಲ್ ಬ್ಯಾಗ್ಗಳು ನಡೆ ಬರುತ್ತೆ. ಆಯ್ತು ಇವರಿಗೆ ಫೋಟೋ ತೊಗೊಳತ್ತಿದ್ರು ಅವರು. ಇವ್ರು ಎದ್ದೋಡಿ ಬಂದರು. ಆಯ್ತು ಇಲ್ಲೇನು ಪಬ್ಲಿಕ್ ಏನಪ್ಪ ವಿಡಿಯೋ ಮಾಡ್ಬೇಕಂದ್ರೆ. ಆದ್ಮೇಲೆ ನಾ ಮಾಡಿ ಕೊಡ್ತಿದ್ನಲ್ಲ ಅಣ್ಣ ವಿಡಿಯೋ ಐಫೋನ್ದಾಗ. ಆ್ಯಕ್ಟಿವ್ಸ್ ಅಂತ ಹೋಗ್ತಾರೆ ಅಟ್ಟು ಖತರ್ನಾಕಾಗಿ. ಸಿನಿಮ್ಯಾಟಿಕ್ ತೊಗೊತಿದ್ನಲ್ಲ ಬೈ ಅಲ್ಲಿ ಕೆಳಗೆ. ಅವ್ರು ಫೋನೇ ಮಾಡತ್ತಾರ, ಅದಕ್ಕೆ ನಾನು ಫೋನೇ ಮಾಡ್ಕೊಡ್ತೀನಿ. ಸಿನಿಮ್ಯಾಟಿಕ್ದಾಗ ಮಾಡ್ತಿದ್ದೆಪ್ಪ, ಸ್ವಲ್ಪ ಕುಂದಿರ್ತೀವಿ. ಇಲ್ಲರಿ ಅಮೇರಿಕಾದವ್ರು ಬಂದಾರ. ಇವ್ರ ಅಜ್ಜಿ ಅವರು ಎಲ್ಲರೂ ಆಯ್ತಾ. ಹಾಂ, ಫುಲ್ ಪಬ್ಲಿಕ್ ಈ ಸಲ. ಆ ತುಮ್ಸಾಕತ್ತಿ ಪಬ್ಲಿಕ್ ಫುಲ್ ಚಾಲು ಆಯ್ತು. ಏನೇ ಸಿಸ್ಟರ್ಸ್ಗಳಿಗೆ ಅದು ವಿಡಿಯೋ ಮಾಡಕ್ಕೆ ಬರ್ಲಿಕ್ಕೆ ಅದಕ್ಕೆ ನಾವು ಮಾಡಿದ್ವಿ, ಮಾಡಿ ತೋರಿಸ್ದ್ವಿ. ಎಲ್ಲ ವಿಡಿಯೋ ಮಾಡಕತ್ತಾರ, ಫೋಟೋ ತೊಗೊಳಕತ್ತಾರ. ಪ್ಯಾಕೆಟ್ ಸೈಡಿಂದ ಹೋಗ್ಬೇಕಾಗಲ್ಲ. ಚಂತರ ಇಲ್ಲಿ ತಿರುಗಾಡ್ತಿರ ಸಾಕ್ಯದ. ಸಿಸ್ಟರ್ಸ್ ಬ್ಲಾಗ್ನಾಗ ಬರ್ತಾರೆ ಅಂತ ತೋತಿದ್ವಿ, ಅವರು ಬರಲ್ಲ. ಅವ್ರು ಜಂಪ್ಕೊಂಡವ್ರು ಅಂತ. ಅದಕ್ಕೆ ಯಾರು ತಪ್ಪು ತಿಳ್ಕೊಬೇಡ್ರಿ, ಸುಮ್ಮನೆ ಜಸ್ಟ್ ಕಾಮಿಡಿ ಆ ಥರ ಮಾಡಿದ್ದು. ಮತ್ತು ಸೀರಿಯಸ್ ತೊಗೊಬೇಡಲ್ಲ. ಈಗ ಇಲ್ಲೆಲ್ಲ ಸುತ್ತ ಸರೌಂಡಿಂಗ್ ಏನದಲ್ಲ, ಇದೆಲ್ಲ ಕೈದಿಗಳು ಹಾಕ್ತಿದ್ರಿ. ಇದೆಲ್ಲ ಜೈಲಿದು, ಎಲ್ಲ ಜೈಲಿವು ಕೈದಿಗಳು ಹಾಕ್ತಿದ್ರಿ. ಈ ಕಡೆ ಸೈಡ್ ಎಲ್ಲ ತಪ್ಪು ಮಾಡಿದವ್ರಿಗೆಲ್ಲ ಇಲ್ಲೇ ಹಾಕ್ತಿದ್ರು. ಇವೆಲ್ಲ ಜೈಲಿದು ಎಲ್ಲ. ಇಲ್ಲಿ ಏನೇನೋ ಕೆಲಸ ತಪ್ಪು ಮಾಡಿರ್ತವ್ರಿಗೆ ಅವ್ರಿಗೆ ಇವರಿಗೆ ₹100 ಎಲ್ಲ ಮುಗಿಸ್ಕೊಂತೀವಿ. ಈಗ ಆ ಸಿಸ್ಟರ್ದೇನ ವಿಡಿಯೋ ಇತ್ತು, ಅದು ಇನ್ಸ್ಟಾಗ ಶೇರ್ ಮಾಡಂದ್ರೆ ಮಾಡಿದ್ವಿ. ಈಗ ಹೊಂಟೀವಿ ಹೊರಗಡೆ. ಹೊರಗಡೆ ಹೊಂಟೀವಿ ಈಗ. ಆ ಸಿಸ್ಟರ್ದು ವಿಡಿಯೋ ಇತ್ತು, ಅವ್ರು ಹಾಕಿಬಿಡೋದ್ರ ಅಂತ ಕೇಳಿದ್ರು. ಅದು ವಿಡಿಯೋ ಹಾಕಿದ್ವಿ, ಹಾಕಿ ಹೊರಗೆ ಹೊಂಟೀವಿ ಈಗ. ಇಲ್ಲಿ ಚಪ್ಪಲ್ ಹಾಕೊಂಡು ಹೊರಗೆ ಹೋಗ್ಬಿಡೋದು. ಇದು ನೋಡಿ ಚಪ್ಪಲ್. ಈಗ ಹೊರಗೆ ಹೊಂಟಿವಿ. ಜಸ್ಟ್ ಒಂದು 4-5 ರೀಲ್ಸ್ ಮಾಡವ. ರೀಲ್ಸ್ ಮಾಡಿ ಇಲ್ಲಿ ಗಾರ್ಡನ್ದಾಗ ರೀಲ್ಸ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಇವಾಗ 4 ರೀಲ್ಸ್ ಮಾಡ್ತೀವಿ. ಇಲ್ಲಿ ಎಲ್ಲರೂ ಒಂದು ಚಲೋ ವೆದರ್ ವೆಕೇಶನ್ ನೋಡಿ, ಲೊಕೇಶನ್ ನೋಡಿ ರೀಲ್ಸ್ ಮಾಡ್ಬೇಕು. ನೋಡ್ರಿ ಇಲ್ಲಿದ ಹೊರಗೆ ಹೊಂಟಿವಿ. ಎಷ್ಟು ಖತರ್ನಾಕ್ ಕಾಣುತ್ತೆ ನೋಡ್ರಿ. ಇಲ್ಲಿದ ಈಚೆ ಕಡೆ ಒಂದು ನಡ್ವರ್ಕಿದು. ಈಗ ಇಲ್ಲೇ ಒಂದು ಎಲ್ಲರ ಒಂದು 4 ರೀಲ್ಸ್ ಮಾಡ್ಬೇಕಂತ ರೀಲ್ಸ್ ತೆಗೆದಿಟ್ಕೊಂಡಿದ್ದೀನಿ. ಅವು ರೀಲ್ಸ್ಗಳು ಕಂಪ್ಲೀಟ್ ಮಾಡ್ಕೊಂಡು ನಮ್ಮ ಫಿನಿಷರ್
ಅವರು ರೋಹಿತ ಅವ್ರದ್ದು ಒಂದಷ್ಟು ರೀಲ್ಸ್ ಮಾಡ್ತಾರಂತ, ಅವರು ಒಂದಷ್ಟು ರೀಲ್ಸ್ ಮಾಡಿಕೊಂಡು ಇವಾಗ ಹೊರಗೆ ಹೋಗಿ ಸಿಗ್ತೀವಿ. ಇವಾಗೆಲ್ಲ ಕಂಪ್ಲೀಟ್ ಆಯ್ತು ನೋಡು, ಕಂಪ್ಲೀಟ್ ಮಾಡ್ಕೊಂಡು ಹೊರಗೆ ಹೊಂಟಿವಿ ಸದಾ. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತೀನಿ, ಅಲ್ಲಿ ಹೋಗಿ ಫಾಲೋ ಮಾಡಿರಿ. ಮತ್ತು ನಂದು ಇದೇ ಥರ ವೀಡಿಯೋಗಳು ಬೇಕಾಗಿದ್ರೆ ಮತ್ತು ನಿಮ್ಗೆ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದಿತ್ತು ಅಂದರೆ ಕಾಮೆಂಟ್ ಮಾಡಿರಿ. ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿರಿ. ಬಾಯ್. ಇನ್ನೊಂದು ವಿಡಿಯೋದಾಗ ಸಿಗೋಣ.